अस्सलामुअलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। ಎಲ್ಲಾ ಜಾತಿ ಎಲ್ಲಾ ಧರ್ಮದ ಇಂತ ರೋಡ್ ಯೋಮಗಳಿದ್ದಾರೆ ಇಂತವ್ರು ಇವತ್ತಿನ ದಿನ ಅವರಿಂದಾಗಿ ನಮ್ಮ ಕಾಲೇಜ್ಗಳಲ್ಲಿ ಓದ್ತಕ್ಕಂತಹ ಹೈಸ್ಕೂಲಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ। ಅಂತಹ ರೋಡ್ ರೋಮಿಯೋಗಳನ್ನ ಶಿಕ್ಷೆ ಕೊಡ್ಲಿಕ್ಕೆ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು। ಅವರೇನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಅವಳ ತಂದೆ ಕಾಂಗ್ರೆಸ್ನ ಒಬ್ಬ ಕಾರ್ಪೊರೇಟರ್। ಇವತ್ತಿನ ದಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಬ್ಬ ಕಾರ್ಪೊರೇಟರ್ ಅಂದ್ರೆ MLA ಸಮ। ಅಂತ ಮಗಳು ಕಾಲೇಜ್ಗೆ ದಿನಾಲು ಕಾರ್ನಲ್ಲಿ ಹೋಗ್ತಾಳೆ। ಅಂತ ಸುಸಂಸ್ಕೃತವಾಗಿರ್ತಕ್ಕಂಥ ಮತ್ತು ಶ್ರೀಮಂತರ ಮನೆತನದಲ್ಲಿ ಇರುವಂತಹ ಮಕ್ಕಳಿಗೆ ಈ ತರ ಆಗ್ತದೆ ಅಂದ್ರೆ ಬಡವರ ಮನೆಯಲ್ಲಾದ್ರೆ ಏನ್ ಮಾಡ್ಬೇಕಾ ಮಕ್ಕಳೆಲ್ಲ? 2-3 ವರ್ಷ ಹಿಂದೆ ಇದೇ ತರ ಆಗಿತ್ತು। 6 ವರ್ಷದ ಒಬ್ಬ ಬಾಲಕಿಯ ಮೇಲೆ ರೇಪ್ ಅಂಡ್ ಮರ್ಡರ್ ಆಯ್ತು। ಅವಾಗ್ನೂ ಕೂಡ ಸರ್ಕಾರ ಯಾವ ತರ ಕ್ರಮ ಕೈಗೊಳ್ತು। ಹೀಗಾಗಿ ಇವತ್ತಿನ ದಿನ ನಾವು ಎಲ್ಲಾ ಸಮಾಜದ ಜಗತ್ತು ನಿಂತಿದ್ವಿ। ನಾವೆಲ್ಲರೂ ಕೂಡ ಮಾನವ ಧರ್ಮದಿಂದ ಈ ಪ್ರತಿಭಟನೆಯನ್ನು ಮಾಡ್ತಿದ್ವಿ। ನಾವು ಎಲ್ಲರೂ ಮನುಷ್ಯರೇ, ಮಾನವ ಕುಲ। ಅಂತ ಯಾರು ಮನುಷ್ಯರ ಮೇಲೆ ಅಂತ ದುಷ್ಕೃತ್ಯವನ್ನು ಮಾಡ್ತಾರ ಅವರಿಗೆ ನೇರವಾಗಿ ಸರ್ಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಂತ ಈ ಸಂದರ್ಭದಲ್ಲಿ ಮಾತಾಡಿ ನನಗೆ ಮಾತಾಡೋ ಅವಕಾಶ ಕೊಡಿದಂತ ಈ ಒಕ್ಕೂಟಕ್ಕೆ ಧನ್ಯವಾದ ಅರ್ಪಿಸ್ತೇನೆ। ಧನ್ಯವಾದ।